ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸುಧಾಕರ್ ರೆಡ್ಡಿಗೆ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿಗೆ ಬೇಕೇ ಬೇಕು, ಮಲ್ಲಿಕಾರ್ಜುನ್ ಖರ್ಗೆಗೆ, ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯ ಅವರಿಗೆ, ಪರಮೇಶ್ವರ್ ಅವರಿಗೆ ಜೈ ಬಲೋ ಕಾಂಗ್ರೆಸ್. ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ರಾಜಕೀಯದಲ್ಲಿ ಈಗ ಹೊಸದೊಂದು ಸಂಚಲನ ಸೃಷ್ಟಿಯಾಗಿದೆ. ಹೌದು, ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದ ಎಂಸಿ ಸುಧಾಕರ್ ಅವರಿಗೆ ಮುಂಬರುವ ಸಂಪುಟ ವಿಸ್ತರಣೆಯಲ್ಲಿ ಮತ್ತೆ ಮಂತ್ರಿಗಿರಿಯನ್ನು ನೀಡಬೇಕು ಎಂದು ಒತ್ತಾಯಿಸಿ ಚಿಂತಾಮಣಿಯ ಪ್ರವಾಸ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ನೂರಾರು ಕಾರ್ಯಕರ್ತರು ಬೃಹತ್ ಪತ್ರಿಕಾಗೋಷ್ಠಿ ನಡೆಸಿ ಹೈಕಮಾಂಡ್ಗೆ ನೇರ ಸಂದೇಶ ರವಾನಿಸಿದ್ದಾರೆ. ಚಿಂತಾಮಣಿಯ ಪ್ರವಾಸ ಮಂದಿರದ ಆವರಣದಲ್ಲಿ ಇಂದು ಹಬ್ಬಿದ್ದ ರಾಜಕೀಯ ಧಗಧಗನೆ ಮುಗಿಲು ಮುಟ್ಟಿತ್ತು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಜೈಕಾರ ಕೂಗಿದ ನೂರಾರು ಕಾರ್ಯಕರ್ತರು ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಎಂದು ಬಿಗಿಪಟ್ಟು ಹಿಡಿದರು. ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕಾಂಗ್ರೆಸ್ ಮುಖಂಡರು ಒಕ್ಕೊರಲಿನಿಂದ ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ನಾಯಕನಿಗೆ ಆಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ಮುಖಂಡರು, ಕಳೆದ ಅವಧಿಯಲ್ಲಿ ಎಂಸಿ ಸುಧಾಕರ್ ಅವರು ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾಗಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದರು. ಯಾವುದೇ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದೆ ಪಾರದರ್ಶಕವಾಗಿ ಇಡೀ ರಾಜ್ಯವೇ ಹೆಮ್ಮೆ ಪಡುವಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದರು. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಸುಧಾಕರ್ ಅವರ ಪ್ರಾಮಾಣಿಕ ಕಾರ್ಯವೈಖರಿಯನ್ನು ಈ ಹಿಂದೆ ಬಹಿರಂಗವಾಗಿ ಶ್ಲಾಘಿಸಿದ್ದರು ಎಂಬುದನ್ನು ಮುಖಂಡರು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 4,000–5,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳು ಸುಧಾಕರ್ ಅವರ ನೇತೃತ್ವದಲ್ಲಿ ಪ್ರಗತಿಯಲ್ಲಿದ್ದು, ಇವೆಲ್ಲವೂ ಪೂರ್ಣಗೊಳ್ಳಬೇಕಾದರೆ ಅವರು ಸಚಿವರಾಗುವುದು ಅನಿವಾರ್ಯವಾಗಿದೆ. ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಕೈಬಿಟ್ಟಿರುವುದು ಇಡೀ ಜಿಲ್ಲೆಯ ಕಾರ್ಯಕರ್ತರಲ್ಲಿ ತೀವ್ರ ನಿರಾಶೆ ಮೂಡಿಸಿದೆ. ಆದರೆ ಮುಂಬರುವ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಾದರೂ ಹೈಕಮಾಂಡ್ ಹಾಗೂ ಸಿಎಂ, ಡೆಪ್ಯೂಟಿ ಸಿಎಂ ಅವರು ಎಂಸಿ ಸುಧಾಕರ್ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಲೇಬೇಕು. ಇಲ್ಲದಿದ್ದರೆ ಮುಂಬರುವ ಚುನಾವಣೆಗಳಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಎಂದು ಅಲ್ಪಸಂಖ್ಯಾತರು ಹಾಗೂ ಎಲ್ಲಾ ವರ್ಗದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಈರುಳ್ಳಿ ಶಿವಣ್ಣ, ಚಿನ್ನಪ್ಪ, ಶೇಖ್ ಸಾದಿಕ್, ವಿ ಅಮರ್, ನಡೆಂಪಲ್ಲಿ ಸೀನಾ, ಲಕ್ಷ್ಮೀನಾರಾಯಣ್ ರೆಡ್ಡಿ, ಸಿಕೆ ಶಬೀರ್, ಉಮೇಶ್ ಇನ್ನು ಮುಂತಾದ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಒಟ್ಟಿನಲ್ಲಿ ಚಿಂತಾಮಣಿ ಕಾಂಗ್ರೆಸ್ ಕಾರ್ಯಕರ್ತರ ಈ ಜಿದ್ದಾಜಿದ್ದಿನ ಸಭೆ ಮತ್ತು ಸಚಿವ ಸ್ಥಾನದ ಒತ್ತಾಯವೀಗ ರಾಜ್ಯ ನಾಯಕರ ಅಂಗಳ ತಲುಪಿದೆ. ಹೈಕಮಾಂಡ್ ಕಾರ್ಯಕರ್ತರ ಈ ಒಕ್ಕೊರಲಿನ ಕೂಗಿಗೆ ಮಣಿಯುತ್ತಾ ಎಂಸಿ ಸುಧಾಕರ್ ಅವರಿಗೆ ಮತ್ತೆ ಮಂತ್ರಿಗಿರಿ ಸಿಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರನ್ನ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಸಹ ನಾವು ಚಿಂತಾಮಣಿ ತಾಲೂಕಿನ ಜನತೆ ಪರವಾಗಿ, ಕಾರ್ಯಕರ್ತರ ಮುಖಂಡರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ನಾವು ನಿನ್ನೆಯ ಒಂದು ಮೊದಲನೇ ಪಟ್ಟಿಯಲ್ಲಿ ನಮ್ಮ ತಾಲೂಕಿನ ಶಾಸಕರಾದ ಸುಧಾಕರ್ ರೆಡ್ಡಿಯವರ ಮಾಜಿ ಸಚಿವರ ಹೆಸರು 100ಕ್ಕೆ 100 ಆ ಒಂದು ಲಿಸ್ಟ್ ಅಲ್ಲಿ ಬರುತ್ತೆ ಅಂತ ನಮಗೆ ಒಂದು ವಿಶ್ವಾಸವಿತ್ತು. ಕಾರಣಾಂತರಗಳಿಂದ 2ನೇ ಪಟ್ಟಿಯಲ್ಲಿ ತಮ್ಮ ಹೆಸರು ಬರುತ್ತೆ ಅಂತ ಹೈಕಮಾಂಡ್ ಸೂಚಿಸಿದ್ದಾರಂತೆ. ಅದರಿಂದ ನಾವು ಇವತ್ತು ಇಲ್ಲಿ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ನಾವೆಲ್ಲ ಸೇರಿ 2ನೇ ಪಟ್ಟಿಯಲ್ಲಿ ನಮ್ಮ ಮಾಜಿ ಸಚಿವರ ಸುಧಾಕರ್ ರೆಡ್ಡಿಯವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ನಾವು ಈ ಒತ್ತಾಯ ಮಾಡಲು ಇವತ್ತು ಈ ಒಂದು ಸಭೆಯನ್ನ ಏರ್ಪಾಡು ಮಾಡಿದ್ದೇವೆ. ಬಂಧುಗಳೇ, ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ, ಮುಖಂಡರಿಗೂ ಗೊತ್ತಿದೆ, ಕಾರ್ಯಕರ್ತರಿಗೂ ಗೊತ್ತಿದೆ, ಹೈಕಮಾಂಡ್ಗೂ ಗೊತ್ತಿದೆ. ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಸಚಿವರು ಏನು ಅವತ್ತು ಉನ್ನತ ಶಿಕ್ಷಣ ಒಂದು ಹುದ್ದೆಯನ್ನ, ಒಂದು ಪೋರ್ಟ್ಫೋಲಿಯೋನ ಕೊಟ್ಟರು, ಅದನ್ನು ಬಹಳ ಇಡೀ ರಾಜ್ಯದಲ್ಲಿ ಆ ಒಂದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಒಂದು ಒಳ್ಳೆಯ
ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ. ಅದೇ ರೀತಿ ಆ ಉನ್ನತ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಹೊಸ ಬೆಳವಣಿಗೆಗಳು ಆ ಒಂದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಾಗಿದೆ. ಅದೇ ರೀತಿ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಅವರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ್ದಾರೆ. ಅಂತ ಒಂದು ಹೊಸ ಯೋಜನೆಗಳನ್ನು ತಂದು ಈ ರಾಷ್ಟ್ರಕ್ಕೆ ಮಾದರಿಯಾಗಿ ಇವತ್ತು ಶಿಕ್ಷಣ ಕ್ಷೇತ್ರವನ್ನು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥ ವಿಚಾರ ಇಡೀ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೆಮ್ಮೆ ಪಡುವಂಥ ಒಂದು ಅನೇಕ ಬದಲಾವಣೆಗಳನ್ನು, ಅನೇಕ ಹೊಸ ಆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾದರಿಯಾಗಿ ಇವತ್ತು ಶಿಕ್ಷಣ ಕ್ಷೇತ್ರವನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಕೀರ್ತಿ ಅವರು ಸಲ್ಲಬೇಕು. ಅನೇಕ ಸಲ DK ಶಿವಕುಮಾರ್ ಅವರು ಹೇಳಿದ್ದಾರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ನಾನು ಸುಧಾಕರ್ ರೆಡ್ಡಿ ಅವರಿಗೆ ಮೊದಲು ಬೇರೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದೆ, ಆದರೆ ಆವತ್ತು ಸುಧಾಕರ್ ರೆಡ್ಡಿ ಅವರಿಗೆ ನಾನು ಅದನ್ನು ಬದಲಾವಣೆ ಮಾಡಿ ಉನ್ನತ ಶಿಕ್ಷಣ ಸಚಿವರ ಸ್ಥಾನವನ್ನು ಕೊಟ್ಟೆ. ಈ ಒಂದು ಸ್ಥಾನ ಸಿದ್ದರಾಮಯ್ಯನವ್ರಿಗೂ ಗೊತ್ತಿರಲಿಲ್ಲ. ಆಮೇಲೆ ನಾನು ಹೇಳಿದ ಈ ಥರ ಸುಧಾಕರ್ ಅವ್ರಿಗೆ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿದ್ದೀನಿ. ಆದರೆ ಇವತ್ತು ಪೋರ್ಟ್ಫೋಲಿಯೋ ಚೇಂಜ್ ಮಾಡಿರೋದು ನನಗೆ ತುಂಬ ಸಂತೋಷ ತಂದಿದೆ, ಹೆಮ್ಮೆ ಆಗ್ತಾ ಇದೆ. ಕಾರಣ ಅವರು ಈ ಒಂದು ಪೋರ್ಟ್ಫೋಲಿಯೋ ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ, ಬಹಳ ಚೆನ್ನಾಗಿದೆ. ನನಗೆ ಇವತ್ತು ಸಮಾಧಾನ ಆಯಿತು. ಇವರು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ಕ್ರಾಂತಿ ಮತ್ತು ಒಳ್ಳೆ ಬದಲಾವಣೆ ಮತ್ತು ಫ್ಯಾಷನನ್ನು ತರ್ತಾ ಇದ್ದಾರೆ ಅಂತಕ್ಕಂಥ ಒಂದು ಶಬಾಷ್ಗಿರಿಯನ್ನು DK ಶಿವಕುಮಾರ್ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ನಮ್ಮ ಸಚಿವರಿಗೆ ನೀವು ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸಿ ಅವರ ಪ್ರಾಮಾಣಿಕವಾಗಿ ಏನು ಕಪ್ಪು ಶಿಕ್ಷೆ ಇಲ್ಲದೆ, ಪಾರದರ್ಶಕವಾಗಿ, ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ತಕ್ಕಂಥ ಈ ರಾಜ್ಯದಲ್ಲಿ ಯಾರಾದರೂ ಏಕೈಕ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಸುಧಾಕರ್ ಅಂತ ಹೇಳಿ ತಪ್ಪಾಗಲಾರದು. ಬಂಧುಗಳೇ, ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಚಿಂತಾಮಣಿ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಸುಮಾರು 4,000ರಿಂದ 5,000 ಅಭಿವೃದ್ಧಿ ಕೆಲಸಗಳು ನಡೀತಾ ಇರತಕ್ಕಂಥ ವಿಚಾರ ಈ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತು. ಇವತ್ತು ಆ ಎಲ್ಲ ಅಭಿವೃದ್ಧಿ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬೇಕಾದ್ರೆ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಬೆಳೀಬೇಕಾದ್ರೆ, ಈ ಒಂದು 2 ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕಾದ್ರೆ ಅದು ಬೇರೆ ಯಾರಿಂದ ಸಾಧ್ಯ ಇಲ್ಲ, ಅದು ಏಕೈಕ ವ್ಯಕ್ತಿ ಡಾಕ್ಟರ್ ಸುಧಾಕರಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾವು ಇವತ್ತು 2ನೇ ಹಂತದಲ್ಲಿ ಡಾಕ್ಟರ್ MG ಸುಧಾಕರ್ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಟ್ಟು ಈ 2 ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಉಳಿಕೆ ಕಾಮಗಾರಿಗಳನ್ನು ಎಲ್ಲ ಪೂರ್ಣ ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲೂ ಸಹ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಅವೆಲ್ಲ ಬೇರೆಯವರು ಹೇಳ್ತಾರೆ, ನಾನು ಹೇಳೋದಿಲ್ಲ. ಅದರಿಂದ 2,500 ಕೋಟಿ ಒಂದು ನಿಮಿಷ ನಡೀತಾ ಇದೆ ಅಭಿವೃದ್ಧಿ ಕೆಲಸಗಳು. ಈ 2 ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಮತ್ತು 2 ಜಿಲ್ಲೆಗಳಲ್ಲಿ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಎಲ್ಲ 11 ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ನಮ್ಮ ಸುಧಾಕರ್ ಅವರಿಗೆ ತಾವು ಸಚಿವ ಸ್ಥಾನವನ್ನು ನೀಡಬೇಕಂತ ನಾನು ನಮ್ಮ ರಾಜ್ಯದ ಮುಖಂಡರಾದಂಥ DK ಶಿವಕುಮಾರ್, ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ, ರಾಹುಲ್ ಗಾಂಧಿ ಅವ್ರ ಹತ್ರ, ಸೋನಿಯಾ ಗಾಂಧಿ ಅವರ ಹತ್ರ ಮತ್ತು ಖರ್ಗೆ ಅವರ ಹತ್ರ, ನಮ್ಮ ಎಲ್ಲ ತಾಲೂಕಿನ ಕಾರ್ಯಕರ್ತರ ಮುಖಂಡರ ಪರವಾಗಿ, ಜಿಲ್ಲೆಯ ಜನತೆ ಪರವಾಗಿ ನಾನು ನಮ್ಮ ರಾಜ್ಯ ಮಟ್ಟದ ನಮ್ಮ ನಾಯಕರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಮತ್ತೆ ಸಚಿವ ಸ್ಥಾನ, 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ನೀಡಬೇಕಂತ ನಿಮ್ಮೆಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಇಲ್ಲಿ ಸೇರಿದ್ದೀವಿ ಅಂದರೆ, ನಮ್ಮ ನಾಯಕರು MG ಸುಧಾಕರ್ ಅವರು ಸುಮಾರು 3 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಯಾವ ಥರ ಮಾರ್ಪಾಡುಗಳು ತಂದಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದು ಈ ರಾಜ್ಯದ ಮುಖಂಡರಿಗೂ ಗೊತ್ತು, ಮತ್ತು ನಮ್ಮ ಜಿಲ್ಲೆಯ ಅಧಿಕಾರಿಗಳನ್ನ ಮತ್ತು ನಮ್ಮ ಮುಖಂಡರುಗಳನ್ನ ಯಾವ ಥರ ಜಿಲ್ಲೆಯಿಂದ ಉಸ್ತುವಾರಿ ತಗೊಂಡು ಜವಾಬ್ದಾರಿಯಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು. ಮತ್ತು 23ರ ಚುನಾವಣೆಯಲ್ಲಿ ಅವರು ಕೊಟ್ಟಂಥ ಜವಾಬ್ದಾರಿ ಏನು, ನಮ್ಮ ಜಿಲ್ಲೆಯಲ್ಲಿ 4 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸುಧಾಕರ್ ಅವರನ್ನು, ಮತ್ತು ಈ ಕಡೆ ಕೋಲಾರ ಜಿಲ್ಲೆಯಲ್ಲೂ 4 ಸ್ಥಾನಗಳು ಕಾಂಗ್ರೆಸ್ ಪಾರ್ಟಿ ಬಂದಿದ್ದಕ್ಕೋಸ್ಕರವಾಗಿ ಅವ್ರಿಗೆ ಆವತ್ತಿನ ದಿನ ರಾಜ್ಯದ ಮುಖಂಡರಾಗ್ಬೋದು, ರಾಷ್ಟ್ರದ ಮುಖಂಡರಾಗ್ಬೋದು, ಅವ್ರಿಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು 3 ವರ್ಷಗಳ ಕಾಲ ಅವರು ಕೆಲಸ ಮಾಡಿರೋದು ನೋಡಿ
ನಮ್ಮ CLP ನಾಯಕರು ಅಂದರೆ ಇವತ್ತು ನಮಗೆ ಸಿದ್ದರಾಮಯ್ಯನವರಾಗ್ಬೋದು, DK ಶಿವಕುಮಾರ್ ಆಗ್ಬೋದು, ಅವರೆಲ್ಲರೂ ಅವ್ರು ಕೊಡ್ತಾರೆ ಅಂತ ನಂಬಿಕೆ ನಮ್ಗೆ ತುಂಬ ಇತ್ತು. ಯಾಕೆಂದರೆ ಅವರು ಆ ಥರ ಕೆಲಸವನ್ನು ಮಾಡಿ ಏನು ಇಷ್ಟೊತ್ತು ನಮ್ಮ ಮುಖಂಡರಿದ್ದಂಗೆ 24 ಗಂಟೆಯಲ್ಲಿ 20 ಗಂಟೆ ಕೆಲಸ ಮಾಡಿದ್ದಾರೆ. KDP ಸಭೆಗಳಿರ್ಬೋದು, ತಾಲೂಕಲ್ಲಿರ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಯಾವ ಥರ ಜವಾಬ್ದಾರಿ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ತಾಲೂಕಿನ ಮುಖಂಡರಿಗೂ ಗೊತ್ತು, ರಾಜ್ಯದ ಮುಖಂಡರಿಗೂ ಗೊತ್ತಿದೆ. ಅದು ಎಲ್ಲ ಸಚಿವರೂ ಇವರು ಮಾಡಿದಷ್ಟು ಜವಾಬ್ದಾರಿಯಾಗಿ ಕೆಲಸ ಯಾರೂ ಮಾಡಲಿಲ್ಲ ಅಂತ ಸರ್ಕಾರದ ಎಲ್ಲ ನಮ್ಮ ಹಿರಿಯ ನಾಯಕರು ಗೊತ್ತಿತ್ತು. ಆದರೂ ಕಾರಣಾಂತರಗಳು ಇದೇ ಲಿಸ್ಟಲ್ಲಿ ಬರುತ್ತೆ ಅಂದ್ಕೊಂಡಿದ್ವಿ, ಆದರೂ ಬರಲಿಲ್ಲ. ಈಗ 2ನೇ ಪಟ್ಟಿಯಲ್ಲಿ ಆದರೂ ಬರಲೇಬೇಕು ಅಂತ ಇಡೀ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯ ಮುಖಂಡರುಗಳಿಂದ ನಾವು ಒತ್ತಾಯನ ಪೂರ್ತಿ ಮಾಡ್ತೀವಿ ಅಂತ ನಮಸ್ಕಾರ. ಸದಸ್ಯರು, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಹೇಳ್ತಾ, ನಮಗೆಲ್ಲ ಗೊತ್ತಿದೆ 23ನೇ ಇಸ್ವಿಯ ಎಲೆಕ್ಷನ್ನಲ್ಲಿ ನಮ್ಮ ಡಾಕ್ಟರ್ MC ಸುಧಾಕರ್ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಏನೇನು ಕಷ್ಟಗಳು ಬಿದ್ದರು, ಪಾರ್ಟಿ ಭಾರತ್ ಜೋಡೋ ಯಾತ್ರಾದಿಂದ ತಗೊಂಡು ಪಾರ್ಟಿ ಏನು ಸೂಚಿಸಿತ್ತು ಅವ್ರಿಗೆ, ಪ್ರತಿಯೊಂದು ಕಾರ್ಯದಲ್ಲಿ ಅತಿ ಹೆಚ್ಚಿನ ಜನ ಕರ್ಕೊಂಡು ಹೋಗೋದಾಗಲಿ, ಜಿಲ್ಲೆಯಲ್ಲಿ ಯಾವ್ಯಾವ ಪಾರ್ಟಿ ಫಂಕ್ಷನ್ಸ್ ಅಥವಾ ಬೇರೆ ಜಿಲ್ಲೆಯಲ್ಲಿ ಆದರೂ ಸಹ ಇವರು ಕೋಆಪ್ರೇಷನ್ ಕೊಟ್ಟು ಒಳ್ಳೆ ಪಾರ್ಟಿಗೆ ಬಿಲ್ಡಪ್ ಮಾಡಿದ್ದಾರೆ. ಮತ್ತು ಅಫಿಷಿಯಲ್ ವರ್ಕ್ನಲ್ಲಿ ತಗೊಂಡ್ರೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ಕ್ರಾಂತಿಕಾರಿ ಕೆಲಸ ಮಾಡಿ ನಾಟ್ ಓನ್ಲಿ ಇನ್ ಇಂಡಿಯಾ, ಫಾರಿನರ್ಸ್ಗೆಲ್ಲ ಕರ್ಕೊಂಡು ಬಂದು ಆ ಇಲಾಖೆಗೆ ಯಾತ್ರಾ ಉನ್ನತ ದರ್ಜೆಗೆ ಏರಿಸಬೇಕು ಅಂತ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಅವರೆಲ್ಲ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರ ಸೀಟ್ ಬೀಳೋಕ್ಕೆ ಮುಂಚೆ 2 ದಿವಸ ಮುಂಚೆ ಯಾತ್ರಾ ಅವರು ನಡವಳಿಕೆ ನೋಡಿ ನಮಗೆ ಕಣ್ಣಲ್ಲಿ ನೀರು ಬಂತು. ಪಾರ್ಟಿ ಹೈಕಮಾಂಡ್ ಏನು ಹೇಳಿದ್ದಾರೆ ಅದಕ್ಕೆ ಅವ್ರಿಗೆ ಪಾಲನೆ ಮಾಡಿ ಸೀಟ್ ಬಿಟ್ಕೊಟ್ರು. ಅವರಿಗೆ ಕೃತಜ್ಞತೆಗಳು ಹೇಳ್ತಾ, ನಮ್ಮ DK ಶಿವಕುಮಾರ್ ಸಾಹೇಬರು ಅವರು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಸಹ ಒಂದು ಒಳ್ಳೆಯ ಆರ್ಗನೈಸರು, ಪಾರ್ಟಿಗೆ ಗೌರ್ಮೆಂಟ್ಗೆ ಮುಂದೆ ಒರೆಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ. ಅದೇ ಥರ ಇಬ್ಬರೂ ಒಂದು ಪಬ್ಲಿಕ್ ಮೀಟಿಂಗ್ಸಲ್ಲಿ ಚಿಂತಾಮಣಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು, ಒಂದು ಸಜ್ಜನ ಮಂತ್ರಿ ಸುಧಾಕರ್ ಅಂತ. ಇನ್ನೊಂದು ಕಡೆ ನಮ್ಮ DK ಶಿವಕುಮಾರ್ ಸಾಹೇಬರು ಸುಧಾಕರ್ಗೆ ಮಂತ್ರಿ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟು. ಆದ್ದರಿಂದ ನಮಗೆ ನಂಬಿಕೆ ಇದೆ ನಮ್ಮ ಡಾಕ್ಟರ್ MC ಸುಧಾಕರ್ ಅವರಿಗೆ ಮುಂದಿನ ಬರೋ ಕಂತಿನಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡ್ತಾರೆ, ಒಂದು ಮಂತ್ರಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯ ಮುಖಂಡರು ಮತ್ತು ಚಿಂತಾಮಣಿ ಮತ್ತು ಜಿಲ್ಲೆಯ ಮುಖಂಡರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ಹೈಕಮಾಂಡ್ ಮತ್ತು CLP ಲೀಡರ್ ಮಾಜಿ ಮುಖ್ಯಮಂತ್ರಿ ಇಬ್ಬರಿಗೆ ನಾನು ಮನವಿ ಮಾಡ್ತೀನಿ, ತಾವು ದಯಮಾಡಿ ನಮ್ಮ ಡಾಕ್ಟರ್ MC ಸುಧಾಕರ್ಗೆ ಒಂದು ಮಂತ್ರಿ ಪದವಿ ಕೊಡಬೇಕು ಅಂತ ಕೋರ್ತಾ ನನ್ನ ಮಾತುಗಳನ್ನು ಮುಕ್ತ ಮಾಡ್ತೀನಿ. ಜೈ ಹಿಂದ್. ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಏನಂದರೆ, ನಮ್ಮ ಉನ್ನತ ಶಿಕ್ಷಣದಲ್ಲಿ ಭಾರಿ ಕ್ರಾಂತಿಯನ್ನು ತಂದಿರತಕ್ಕಂಥ ನಮ್ಮ ಸುಧಾಕರ್ ಅವರು, ನಾವು ಹೇಳ್ಬಾರ್ದು, ಆಫೀಸಲ್ಲಿ ಬಿಟ್ಟು ಆ ಎಜುಕೇಷನ್ ಕೆಲಸ ಬಿಟ್ಟು ಎಲ್ಲರೂ ಬೇರೆ ಕೆಲಸಗಳು, ಸ್ವಂತ ಕೆಲಸಗಳು ಎಲ್ಲ ಹೋಗ್ತಿದ್ರು. ನನಗೆ ಹೇಳಿದ್ರು, ನಾನು ಎಲ್ಲೂ ಹೋಗಲ್ಲಪ್ಪ, ನಾನು ಆಫೀಸಲ್ಲಿ ಏನೋ ಕೆಲಸ, ಆ ಎಜುಕೇಷನ್ ಹೈಯರ್ ಎಜುಕೇಷನ್ ಆಫೀಸ್ಗಳಲ್ಲಿ ಕೆಲಸ ಇದ್ದರೆ ಮಾತ್ರ, ಆಫೀಸ್ ಮೀಟಿಂಗ್ ಇದ್ದರೆ ಮಾತ್ರ ಹೋಗ್ತೀನಿ, ಇಲ್ಲ ಅಂತಂದರೆ ನನ್ನ ಕೆಲಸ ಹೈಯರ್ ಎಜುಕೇಷನ್ ಆಫೀಸಲ್ಲಿ ಕೂತ್ಕೊಂಡು ನನ್ನ ಕೆಲಸ ಏನು ಆಲೋಚನೆ ಮಾಡಬೇಕು, ಎಜುಕೇಷನ್ ಬಗ್ಗೆ ಯಾವ ರೀತಿ ನೀವು ಎಜುಕೇಷನ್ ಆದ ತಕ್ಷಣ ಅವನಿಗೆ ಕೆಲಸ ಹೆಂಗೆ, ಅವನು ಕೆಲಸಕ್ಕೆ ಹೆಂಗೆ ಹೋಗ್ಬೇಕು, ಆ ಮಗು ಹೆಂಗೆ ಓದಿ ಯಾವ ಥರ ಕಂಪ್ನಿಗಳಲ್ಲಿ ಕೆಲಸ ಸಿಗಬೇಕು ಅಂತದ್ದು ಬಹಳ ಕೂಲಂಕುಷವಾಗಿ ಯೋಚನೆ ಮಾಡಿ ಇವ್ರ ಹತ್ರ ಸಿದ್ದರಾಮಯ್ಯರ ಹತ್ರ ಡಿಸ್ಕಸ್ ಮಾಡಿ ಇವೆಲ್ಲ ಎಜುಕೇಷನಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಒಂದು ವಿಷಯ. ಆದರೆ ಇನ್ನೊಂದೇನಂತಂದರೆ, ಇಲ್ಲಿ ಈ ಡೆವಲಪ್ಮೆಂಟ್ ವಿಷಯದ ಬಗ್ಗೆ ಸಾವಿರಾರು ಕೋಟಿ ತಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇರುವಾಗ ಆಪೋಸಿಟ್ ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ರು ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ದೆ ಸುಮ್ಮನೆ ಬಾಯಿಗೆ ಏನು ಇಲ್ಲ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋರಿಗೆ ಬಾಯಿ ಮುಚ್ಚಿಸಿ ಅವ್ರ ಬಗ್ಗೆ ಏನೂ ಮಾತಾಡದೆ ಎಲ್ಲರನ್ನ ಕಾಂಗ್ರೆಸ್ ಪಕ್ಷದವ್ರನ್ನ
ಚೆನ್ನಾಗಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ನಮ್ಮ ಸುಧಾಕರ್ ಅವ್ರಿಗೆ ಈ ಫಸ್ಟ್ ಕಂತಲ್ಲೇ ಕೊಡುವಂಥದ್ದು ನಮಗೆ ಎಲ್ಲರಿಗೂ ಆಸೆ ಇತ್ತು. ಈಗ ಅದರಲ್ಲಿ ತಪ್ಪಿ ಈಗ ಎರಡನೇ ಕಂತಲ್ಲಿ ಏನೋ ಕೊಡುವಂಥ ಆಸೆ ನಮಗಿದೆ. ಅದೆಲ್ಲ ನಮ್ಮ ಸಿದ್ದರಾಮಯ್ಯ ಅವರಾಗ್ಬೋದು, ನಮ್ಮ DK ಶಿವಕುಮಾರ್ ಆಗಿರ್ಬೋದು, ರಾಹುಲ್ ಗಾಂಧಿ ಮತ್ತೆ ಎಲ್ಲ ನಮ್ಮ ನಾಯಕರು, ಖರ್ಗೆ ಸಾಹೇಬರು, ಎಲ್ಲ ನಾಯಕರು ನಮಗೆ ಇವೆಲ್ಲ ಉನ್ನತ ದರ್ಜೆಯಲ್ಲಿ ಏನೋ ಅವರು ಬೇರೆ ಕೆಲಸಗಳು ಬಿಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಪೋರ್ಟ್ಫೋಲಿಯೋ ನಡೆಸ್ಕೊಂಡು ಚೆನ್ನಾಗಿ ಅದರಲ್ಲಿ ಗೌರವನ ಎಲ್ಲ ನಮ್ಮ ರಾಷ್ಟ್ರಕ್ಕೆ ಗೌರವ ತಂದಿರೋರಿಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಮುಖಾಂತರ ಅವರನ್ನ ನಾವು ಕೇಳ್ಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಎಲ್ಲ ಮಾಧ್ಯಮ ಸ್ನೇಹಿತರೆ, ನಾನು ನಡುಂಪಲ್ಲಿ ಶ್ರೀನಿವಾಸ ಅಂತ ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರು. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳೇ ಹಾಗೂ ವಿವಿಧ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರುಗಳೇ, ಎಲ್ಲ ನಿಮ್ಮ ಎಲ್ಲರ ಸಮಕ್ಷಮದಲ್ಲಿ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಏನು ಇವತ್ತು AICC ಇದೆ, ನಮ್ಮ ಅಧಿನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿಯವ್ರಿಗೂ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವ್ರಿಗೂ, ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ಅವ್ರಿಗೂ, ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಪ್ರಬಲವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಇವತ್ತು ನೀವು 2023ರ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಈ ಭಾಗದ ಶಾಸಕರು, ನಮ್ಮ ಅಭಿಮಾನಿಗಳು, ನಮ್ಮ ನಾಯಕರಾಗಿದ್ದಂಥ ಸುಧಾಕರ್ ಅವರನ್ನು ನೀವು ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಿದಿರಿ. ಅಂದಿನಿಂದ ಕೂಡ ಇಲಾಖೆಯ ಪ್ರಗತಿಯನ್ನ ಇಡೀ ರಾಜ್ಯದಲ್ಲಿ ಉತ್ತಮ ಶಿಖರಕ್ಕೆ ಕೊಂಡೊಯ್ದಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮಗಳ ಮುಖಾಂತರ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಇಲಾಖೆಯಲ್ಲಿ ಒಟ್ಟಾರೆಯಾಗಿ 23 ಇಲಾಖೆಗಳಲ್ಲಿ ಎಲ್ಲ ಇಲಾಖೆಗಳಿಗಿನ್ನ ಅತಿ ಹೆಚ್ಚಿನ ಪ್ರೋಗ್ರೆಸ್ ಮಾಡಿರ್ತಕ್ಕಂಥ ಯಾವುದಾದ್ರೂ ಇಲಾಖೆ ಇದ್ರೆ ಅದು ಹೈಯರ್ ಎಜುಕೇಷನ್ ಇಲಾಖೆ. ಆದುದರಿಂದ ಈ ಭಾಗದಲ್ಲಿ ಅವಬೆಜದ ಕೋಲಾರ ಜಿಲ್ಲೆ ಆಗಿರ್ಬೋದು, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು, ನಮ್ಮ ಸಚಿವರಾದಾಗಿಂದ ಈ ಭಾಗದಲ್ಲಿ ಬಂದಂಥ ಅನೇಕ ಚುನಾವಣೆಗಳನ್ನಾಗಿರ್ಬೋದು, ಇಲ್ಲ ನಮ್ಮ ಪಕ್ಷದ ಸಂಘಟನೆಯನ್ನ ಮತ್ತು ಪಕ್ಷವನ್ನು ಸದೃಢಗೊಳಿಸುವುದರಲ್ಲಿ ಆಗಿರ್ಬೋದು, ವಿಶೇಷವಾಗಿ 2 ಸಲ ನಮ್ಮ ಮುಖ್ಯಮಂತ್ರಿಗಳನ್ನ ಈ ಜಿಲ್ಲೆಗೆ ಕರೆಸಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಡೀ ಜಿಲ್ಲೆಗೆ ಕೊಟ್ಟಂತ ಕೀರ್ತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಪಕ್ಷದ ಪರವಾಗಿ ಕೆಲಸ ನಿರ್ವಹಿಸಿದ್ದಾರೆ ಅಂತಕ್ಕಂಥ ಅಂದರೆ ಅದು ತಪ್ಪಾಗಲಾರದು. ಆದುದರಿಂದ ಏನು ಇವತ್ತು ನಮ್ಮ AICCನವರು ಮುಖ್ಯಮಂತ್ರಿಗಳನ್ನಾಗಿ DK ಶಿವಕುಮಾರ್ ಅವರನ್ನ, ಉಪಮುಖ್ಯಮಂತ್ರಿಗಳನ್ನಾಗಿ ಡಾಕ್ಟರ್ G ಪರಮೇಶ್ವರ್ ಅವರನ್ನ ಈ ಸಂಪುಟದಲ್ಲಿ ಮಾಡಿ ಸಚಿವ ಸಂಪುಟನ ರಚನೆ ಮಾಡಿದರು. ಇದರಲ್ಲಿ ಬಹಳ ನಿರೀಕ್ಷೆ ಇತ್ತು ನಮಗೆ, ಈ ಭಾಗದ ಜನಕ್ಕೆ, ಮುಖಂಡರುಗಳಿಗೆ, ಪದಾಧಿಕಾರಿಗೆ ಎಲ್ಲರಿಗೂ ಕೂಡ ಬಹಳ ನಿರೀಕ್ಷೆ ಇತ್ತು. ಪ್ರಥಮ 1ನೇ ಪೇಜಲ್ಲೇ ಕೂಡ ನಮ್ಮ ಸಚಿವರು ಇವತ್ತು ನಮ್ಮ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತಕ್ಕಂಥ ಹಂಬಲದಲ್ಲಿದ್ದೀವಿ. ಅದೇನೋ ಕಾರಣ ಗೊತ್ತಿಲ್ಲ, ಯಾವುದೇ ಒಂದು ತೊಂದರೆ ಏನು ಗೊತ್ತಿಲ್ಲ. ಆದರೆ 2ನೇ ಪೇಜಲ್ಲಿ ನೀವೇನು ಸಚಿವ ಸಂಪುಟವನ್ನು ನೀವು ರಚನೆ ಮಾಡ್ತೀರೋ ಅದರಲ್ಲಿ ಕಡ್ಡಾಯವಾಗಿ ನಮ್ಮ ಡಾಕ್ಟರ್ MC ಸುಧಾಕರ್ ಅವ್ರನ್ನ ಸಚಿವರನ್ನಾಗಿ ನೀವು ಪರಿಗಣಿಸಬೇಕು, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ನೀವು ಯಾವ ಈಕ್ವೇಷನ್ಸ್ ನೀವು AICC ಅವರು ನೀವು ಯಾವ ಈಕ್ವೇಷನ್ಸ್ ತಗೊಂತಿರೋ ಗೊತ್ತಿಲ್ಲ, ಕ್ಯಾಸ್ಟ್ ಈಕ್ವೇಷನ್ ತಗೊಂತಿರೋ, ಇಲ್ಲ ಡೆವಲಪ್ಮೆಂಟ್ ಈಕ್ವೇಷನ್ ತಗೊಂತಿರೋ, ಇಲ್ಲ ನೀವು ರೆವಿನ್ಯೂ ಡಿವಿಷನಲ್ ಈಕ್ವೇಷನ್ ತಗೊಂತಿರೋ, ಯಾವ ಈಕ್ವೇಷನ್ ಆದರೂ ತಗೊಳ್ಳಿ. ನೀವು ದಯವಿಟ್ಟು ನಿಮಗೆ ನಿಮ್ಮ AICCಗೆ ನಾವೆಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ನಾವು ಸದಾ ನಿಮಗೆ ಚಿರಋಣಿಯಾಗಿರ್ತೀವಿ. ನಮ್ಮ ಮುಖಂಡರನ್ನ, ನಮ್ಮ ಶಾಸಕರನ್ನ ನೀವು ಕಡ್ಡಾಯವಾಗಿ ನೀವು ಸಚಿವರನ್ನಾಗಿ ಮಾಡಲೇಬೇಕು ಅಂತ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ಕಾರ್ಯಕರ್ತರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ನಿನ್ನೆ ನಡೆದಂಥ ಸಚಿವ ಸಂಪುಟ ಹೊಸ ಸಚಿವ ಸಂಪುಟ ರಚನೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಚಿಂತಾಮಣಿ ಕ್ಷೇತ್ರದ ಡಾಕ್ಟರ್ MC ಸುಧಾಕರ್ ಅವರಿಗೆ
ಸಚಿವ ಸ್ಥಾನ ಸಿಗ್ತದೆ ಅಂತ ಎಲ್ಲರೂ ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಕಾರಣಾಂತರಗಳಿಂದ ಆ ಒಂದು ಅವಕಾಶ ಕೈತಪ್ಪಿದೆ. ನಿನ್ನೆ ನಡೆದಂಥ ಹೊಸ ಸಚಿವ ಸಂಪುಟ ರಚನೆಯ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಾಗಿ ಪರಮೇಶ್ವರ್ ಅವರು, ಎಲ್ಲ ಸಚಿವ ಸಂಪುಟದ 12 ಜನ ಸಚಿವ ಸಂಪುಟ ಸದಸ್ಯರು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಕೇಂದ್ರದಲ್ಲಿ CWC ಕಮಿಟಿ ಮೆಂಬರ್ ಮಾಡಿದ್ದಾರೆ. ಅವ್ರಿಗೂ ಎಲ್ರಿಗೂ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 135 ಸ್ಥಾನಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟು ಸರ್ಕಾರವನ್ನು ನಡೆಸಬೇಕು ಅಂತೇಳಿ ಜನರ ಆಶೀರ್ವಾದ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಮತ್ತು AICCಯ ಪದಾಧಿಕಾರಿಗಳು ನಮ್ಮ ನಾಯಕರಿಗೆ ಒಂದು ಅವಕಾಶ ಮಾಡಿ ಉನ್ನತ ಶಿಕ್ಷಣ ಇಲಾಖೆಯನ್ನು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದರು. ಆ ಜವಾಬ್ದಾರಿಯನ್ನು 3 ವರ್ಷದಿಂದ ಭಾಳ ಅಚ್ಚುಕಟ್ಟಾಗಿ ರಾಜ್ಯದಲ್ಲೇ ಮತ್ತು ರಾಷ್ಟ್ರದಲ್ಲಿ ಉನ್ನತ ಶಿಕ್ಷಣ ಸಚಿವಾಲಯವನ್ನು ಉನ್ನತ ದರ್ಜೆಗೆ ಎಸೆತಕ್ಕಂಥ ಕೀರ್ತಿ MC ಸುಧಾಕರ್ ಅವರಿಗೆ ಸಲ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಪಡ್ತೀನಿ. ಅದಕ್ಕಾಗಿ ಮುಂದೆ ಕೂಡ ಒಳ್ಳೆಯ ಒಂದು ಇದೇ ಖಾತೆ ಕೊಟ್ಟರೂ ಕೂಡ ಪರವಾಗಿಲ್ಲ. ನೆಕ್ಸ್ಟು 2ನೇ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬೇರೆ ಇನ್ನು ಇದಕ್ಕಿಂತ ಉನ್ನತ ಖಾತೆ ಕೊಟ್ಟರು ಕೂಡ ಅವರು ಯಾವುದೇ ಖಾತೆ ಕೊಟ್ಟರು ಕೂಡ ಉನ್ನತ ರೀತಿಯಲ್ಲಿ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾರೆ. ಈ ರಾಜ್ಯಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ಒಳ್ಳೆಯ ಕೀರ್ತಿ ತರ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ದೃಢವಾದಂಥ ಒಂದು ಶಕ್ತಿಯನ್ನು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನವನ್ನು ಕೊಡಿಸಬೇಕು ಅಂತೇಳಿ AICC ಅವರು ಮತ್ತು ಈಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರಲ್ಲಿ ಎಲ್ಲರ ಪರವಾಗಿ, ಕಾರ್ಯಕರ್ತರ ಪರವಾಗಿ, ನಮ್ಮ ತಾಲೂಕಿನ ಜನತೆಯ ಪರವಾಗಿ ಮನವಿಯನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಅಣ್ಣ ತಮ್ಮಂದರು ಎಲ್ಲರಿಗೂ ನಮಸ್ಕಾರ. ನಮ್ಮ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ. ಮಾನ್ಯ ಶಾಸಕರು, ಈಗಿರ್ತಕ್ಕಂಥ ಶಾಸಕರು, ಮಾಜಿ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು, ಉನ್ನತ ಶಿಕ್ಷಣ ಮಂತ್ರಿಗಳಾದಂಥ MC ಸುಧಾಕರ್ ಅವರು ಈ ಜಿಲ್ಲೆಗೆ ಕೊಡುಗೆ ಕೊಟ್ಟಿರೋದೇನೆಂದರೆ, ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರ್ಕೆಟ್ ಒಂದು ತರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಈಗಿನ ಇದರಲ್ಲಿ. ಅದೇ ರೀತಿ ಶಿಡ್ಲಘಟ್ಟದಲ್ಲಿ ರೇಷ್ಮೆ ಗೂಡು ಮಾರ್ಕೆಟ್ ತಂದಿದ್ದಾರೆ. ಅವರು ಉನ್ನತ ಶಿಕ್ಷಣದಲ್ಲಿ ಮಾತ್ರ ಅಲ್ಲದೆ ಬೇರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರು ತಗೊಂಡಂಥ ನಿರ್ಧಾರಗಳು, ಆ ನಿರ್ಧಾರಗಳನ್ನ ಬೇರೆ ಯಾರೂ ತಗೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ದಯವಿಟ್ಟು ಈ ಸರ್ಕಾರ, ಈಗಿನ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಅವರು ಕೆಲಸಗಳು ನೋಡಿ ಅವ್ರಿಗೆ ಇನ್ನೂ ಈಗ ಕೊಟ್ಟಿರ್ತಕ್ಕಂಥ ಮಂತ್ರಿಗಿಂತ ಇನ್ನೂ ಒಳ್ಳೆಯ ಮಂತ್ರಿ ಕೊಡಬೇಕು. ನೆಕ್ಸ್ಟು ಇವಾಗ 2ನೇ ಕಂತಲ್ಲಿ ಅವ್ರನ್ನ ಮಂತ್ರಿ ಮಾಡಲೇಬೇಕಂತೇಳಿ ಒತ್ತಾಯಿಸ್ತಾ ಇದು ಮಾಡ್ತೀವಿ. ನಮಸ್ಕಾರ. ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇಲ್ಲಿ ಸೇರಿರ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ನಾನೀಗ ನಗರಸಭೆ ಅಧ್ಯಕ್ಷನು ಹಾಗೆ 2008ರಲ್ಲಿ ನಗರಸಭೆ ಅಧ್ಯಕ್ಷನಾಗಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು ನಮ್ಮ ಡಾಕ್ಟರ್ MC ಸುಧಾಕರ್ ಸಾಹೇಬರು. ಆವತ್ತಿಂದ ಅದರಿಂದ ಹಿಂದೆ ನಾನು ಸುಮಾರು ಒಂದು 20 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಚೌಡರೆಡ್ಡಿ ಯಜಮಾನ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿಂದ ಸ್ವಲ್ಪ ವಿಚಾರ ಹೇಳಬೇಕಾಗುತ್ತೆ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ಗೆ ಮುಟ್ಟಬೇಕು ಅಂತ ನಾನು ಹಳೆಯದನ್ನು ಹೇಳಬೇಕಾಗಿ ತಮ್ಮಲ್ಲಿ ಕೃಷ್ಣ ಬೈರೇಗೌಡರು ಫಸ್ಟು ಇಂಡಿಪೆಂಡೆಂಟ್ ಆಗಿ ನಿಂತರು. ಆವತ್ತಿನ ಸಂದರ್ಭದಲ್ಲಿ ಚೌಡರೆಡ್ಡಿ ಯಜಮಾನರು, ಸುಧಾಕರ್ ಸಾಹೇಬ್ ಇಬ್ಬರು ನಾವೆಲ್ಲನೂ ಕೆಲವು ಅನಿವಾರ್ಯ ಕಾರಣಗಳಿಂದ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕಾಯ್ತು ಕೃಷ್ಣ ಬೈರೇಗೌಡರ ಜೊತೆ. ಇವತ್ತು ಅವರು ಅವತ್ತು ಇಂಡಿಪೆಂಡೆಂಟ್ ಆಗಿ ಅವ್ರು ಕೆಲಸ ಮಾಡಿ ಆಯ್ಕೆ ಆದರು. ಇಡೀ ಕಾಂಗ್ರೆಸ್ ಗೌರ್ಮೆಂಟು SM ಕೃಷ್ಣ ಅವ್ರ ಗೌರ್ಮೆಂಟು ವೇಮಗಲ್ ಕ್ಷೇತ್ರದಲ್ಲಿ ಠಿಕಾಣೆ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಚೌಡರೆಡ್ಡಿ ಯಜಮಾನರು, ಸುಧಾಕರ್ ಸಾಹೇಬರು ಗಂಟಿಗಳು ಕಟ್ಟಿಕೊಂಡು ಅಲ್ಲಿಂದ ಆಮೇಲೆ ಅದನ್ನ ಅವತ್ತು ಗೌಡರ್ನ ಅದೇ ನಮ್ಮ ಚೌಡರೆಡ್ಡಿ ಯಜಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಡ್ರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂಡಿದ್ದೇನಪ್ಪ ವಿಚಾರ ಅಂದರೆ, ಅವರು ಒಂದು ವಜ್ರದಂತೆ ಕಿರೀಟದಂತೆ
ರಾಜ್ಯದಲ್ಲಿ ಇವತ್ತು 4-5 ಬಾರಿ ಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಚೌಡರೆಡ್ಡಿ ಯಜಮಾನರ ಮಾತಿನಂತೆ ಇವತ್ತು ಕೊಡುಗೆಯನ್ನಾಗಿ ಕೊಡ್ತಾ ಇದ್ದಾರೆ. ಅದೇ ಕೃಷ್ಣ ಬೈರೇಗೌಡ ಅವರು ಹಂಗೆ ನಮ್ಮ ಚೌಡರೆಡ್ಡಿ ಯಜಮಾನರ ಮನೆಯಲ್ಲಿ MLAಗಳನ್ನ MP-ಗಳನ್ನ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಚೌಡರೆಡ್ಡಿ ಯಜಮಾನರ ಕಾಲದಲ್ಲಿ. ಆ ಕಾಂಗ್ರೆಸ್ ಪಕ್ಷಕ್ಕೆ ಇವ್ರ ಶಕ್ತಿ ಏನಂತ ಗೊತ್ತೈತೆ. KPCC ಕಚೇರಿ ಕಟ್ಟಿದ್ದು ಚೌಡರೆಡ್ಡಿ ಯಜಮಾನರ ಕಾಲದಲ್ಲಿ. ಇವತ್ತು ಇವೆಲ್ಲವನ್ನು ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಸಾಹೇಬರಾಗ್ಬೋದು, G ಪರಮೇಶ್ವರ್ ಸಾಹೇಬರಾಗ್ಬೋದು, ಇವೆಲ್ಲವನ್ನು ಹಳೆವನ್ನು ನೆನಪಿಸ್ಕೊಂಡು ಸುಧಾಕರ್ ರೆಡ್ಡಿ ಸಾಹೇಬರು ಸಾಮರ್ಥ್ಯ ಹೆಂಗೈತೆ ರಾಜಕಾರಣದಲ್ಲಿ 2 ಜಿಲ್ಲೆಗಳಲ್ಲಿ 20 ಗಂಟೆಗಳು 21 ಗಂಟೆಗಳ ಕಾಲ ರಾಜಕಾರಣಕ್ಕೆ ಸೀಮಿತವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಜನ ಲೀಡರ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಎಷ್ಟು ಜನ MLAಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಮನದಟ್ಟುಕೊಂಡು ಈಗ ಕೋಲಾರಲ್ಲಿ ಮಂಜುನಾಥ್ ಸಾಹೇಬರು ಇದ್ದಾರೆ. ಅವರು ಕೇವಲ 15-20 ದಿವಸದಲ್ಲಿ MLAಗಳಾಗ್ತಾರೆ. ಪ್ರದೀಪ್ ಈಶ್ವರ್ ಅವರು MLA ಅವರು ಯಾರ ಕಾರಣಾಂತರದಿಂದ, ಯಾರ ಶಕ್ತಿ ಸಾಮರ್ಥ್ಯದಿಂದ, ಇವೆಲ್ಲವನ್ನು ಅರ್ಥಕೊಂಡು KPCC ಕಾಂಗ್ರೆಸ್ ಪಕ್ಷ ನಮ್ಮ ಶಾಸಕರಿಗೆ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಎಲ್ಲ ಹೇಳಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯದಲ್ಲಿ 1ನೇ ಸ್ಥಾನದಲ್ಲಿ ನಾವಿದ್ದೀವಿ, ನಮ್ಮ ಸಾಹೇಬರಿದ್ದಾರೆ. ಇವೆಲ್ಲವನ್ನು ಕಾಂಗ್ರೆಸ್ ಪಕ್ಷ ಅರ್ಥಕೊಂಡು ಚೌಡರೆಡ್ಡಿ ಯಜಮಾನರ ಕಾಲದಲ್ಲಿ ಅವರಿಗೆ ನಗರಾಭಿವೃದ್ಧಿ ಸಚಿವರ ಸ್ಥಾನವನ್ನು ಕೊಟ್ಟಿದ್ರು. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಖ್ಯವಾಹಿನಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕೊಡಿಸಿದ್ರು. ಯಾರೋ ಚೌಡರೆಡ್ಡಿ ಯಜಮಾನರು, ವೀರಪ್ಪ ಮೊಯ್ಲಿ ಅವ್ರನ್ನ. ಅಂಥ ನಾಯಕರು ಇವರು. ಅವ್ರ ಕಾಲದಲ್ಲಿ ನಗರಾಭಿವೃದ್ಧಿ ಸಚಿವರ ಸ್ಥಾನವನ್ನು ಕೊಟ್ಟಿದ್ರು ಚೌಡರೆಡ್ಡಿ ಯಜಮಾನರಿಗೆ. ಹಾಗೆ ಹೋಮ್ ಮಿನಿಸ್ಟರ್ ಸ್ಥಾನವನ್ನು ಕೊಟ್ಟಿದ್ರು. ಅದೇ ರೀತಿ ನಮ್ಮ ಶಾಸಕರು ಇಷ್ಟು ಜನ ಶಾಸಕರನ್ನ MP-ಗಳನ್ನೆಲ್ಲ ಕೊಡ್ತಾ ಇದ್ದಾರೆ, ಲೀಡರ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. 2 ಜಿಲ್ಲೆಗಳಲ್ಲೂ ಎಲ್ಲ ವರ್ಗದವರನ್ನು ಸಮಾನವಾಗಿ ನೋಡಿಕೊಂಡು ಒಮ್ಮತದಿಂದ 20 ಗಂಟೆ ಕೆಲಸ ಮಾಡಿ ಈ ಪಕ್ಷಕ್ಕೆ ಅಪಾರವಾದಂಥ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ 2ನೇ ಅವಧಿಯಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟು ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಲೇಬೇಕು ಅಂತ ನಾವು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯ ಮಾಡ್ತೀವಿ. ನಿನ್ನೆ ದಿನ ಏನು ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಸಾಹೇಬರು ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ. ಮೊದಲನೇದಾಗಿ ಅವ್ರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಹಾಗೂ KPCC ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಸರ್ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. 3 ಜನಕ್ಕೂ ಹಾಗೂ ಇವರ ಜೊತೆಯಲ್ಲಿ ಇನ್ನೇನು 13 ಜನ ಸಚಿವ ಸ್ಥಾನಗಳಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ, ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖ್ಯಮಂತ್ರಿ ಆಗಿರೋ ಒಂದು ಖುಷಿಯಲ್ಲಿದ್ರೆ ಇಡೀ ಚಿಂತಾಮಣಿ ತಾಲೂಕಿನ ಕಾರ್ಯಕರ್ತರು ಹಾಗೂ ಡಾಕ್ಟರ್ MC ಸುಧಾಕರಣ್ಣನವರ ಅಭಿಮಾನಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನೋವಲ್ಲಿದ್ರು. ಏನ ನೋವು ಅಂದ್ರೆ, ಇಡೀ ರಾಜ್ಯದಲ್ಲಿ ಕಳೆದ ಈ 3 ವರ್ಷದಲ್ಲಿ ನನಗೆ ಕೊಟ್ಟಿರೋ ಸಚಿವ ಸ್ಥಾನಕ್ಕೆ ಅತ್ಯಂತ 20 ಗಂಟೆಗಳಲ್ಲಿ ನಮ್ಮೆಲ್ಲ ಮುಖಂಡರು ಹೇಳಿದಂಗೆ ಆ ಸ್ಥಾನಕ್ಕೆ ಬೇರೆ ಬೇರೆ ಸಚಿವರು ಅವ್ರವ್ರ ಕೆಲಸ ಅವ್ರವ್ರ ಪಾರ್ಟ್ ಆಫ್ ವರ್ಕ್ ಅವ್ರು ಮಾಡಿರ್ತಾರೆ. ಆದರೆ ನಮ್ಮ ಸಚಿವರ ಬಗ್ಗೆ ನಾವು ಮಾತ್ರ ಹೇಳಬೇಕು. ನಮ್ಮ ಸಚಿವರು ಅವ್ರದೇ ಆದ ಒಂದು ರೂಪುರೇಷೆಗಳನ್ನು ಸೇರಿಸ್ಕೊಂಡು ಶನಿವಾರ ಮಾತ್ರ ಕಾನ್ಸ್ಟಿಟ್ಯೂನ್ಸಿಗೆ ಟೈಮ್ ಕೊಟ್ಟು ಎಲ್ಲ ಮುಖಂಡರಿಗೂ ಒಂದು ನೋವಿದೆ. ನಮ್ಮ ಫೋನ್ ತೆಗಿಲಿಲ್ಲ, ನಾವು 24 ಗಂಟೆ ದುಡಿದ್ವು, ನಮ್ಮ ಫೋನ್ ತೆಗಿಲಿಲ್ಲ, ನಮ್ಗೆ ಸಿಗ್ಲಿಲ್ಲ, ನಮ್ಮ ಕಷ್ಟ ನೋವುಗಳಾಗ್ಲಿಲ್ಲ ಅಂತ ಇಷ್ಟೊಂದು ಆಪಾದನೆಗಳು ಇಟ್ಕೊಂಡ್ರು. ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಕೊಟ್ಟಂತ ಜವಾಬ್ದಾರಿ ಅತ್ಯುತ್ತಮವಾಗಿ ನಿರ್ವಹಿಸಿರುವ ಸಚಿವರಲ್ಲಿ ಒಬ್ಬರಾದ ಸಚಿವರು ಡಾಕ್ಟರ್ MC ಸುಧಾಕರಣ್ಣನವರು ಅಂದ್ರೆ ಸುಳ್ಳಾಗಲಾರದು. ಈ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಒತ್ತಾಯ ಏನಂದ್ರೆ, ಪಕ್ಷದ ಹಿತದೃಷ್ಟಿ, ಈ ಜಿಲ್ಲೆಯ ಪಕ್ಷದ ಹಿತದೃಷ್ಟಿ, ಪಕ್ಷದಲ್ಲಿರುವ ಎಲ್ಲಾ ಮುಖಂಡರುಗಳಿಗೆ ACC ಅಧ್ಯಕ್ಷಗಳಾಗ್ಬೋದು, KPCC ಅಧ್ಯಕ್ಷಗಳಾಗ್ಬೋದು, ಸ್ಕ್ರೀನಿಂಗ್ ಸಮಿತಿ ಮೆಂಬರ್ಗಳಾಗ್ಬೋದು, ಸಿದ್ದರಾಮಯ್ಯ ಮೊನ್ನೆ ತಾನೇ ಅಪಾಯಿಂಟ್ಮೆಂಟ್ ಆಗಿರುವ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಧ್ಯಕ್ಷರ ಮೆಂಬರ್ ಆಗಿರುವ ಸಿದ್ದರಾಮಯ್ಯನವ್ರಿಗೂ ನಮ್ಮ ಈ ಚಿಂತಾಮಣಿ ತಾಲೂಕಿನ ಅಲ್ಪಸಂಖ್ಯಾತರ ಪರವಾಗಿ ಎಲ್ಲಾ ವರ್ಗದ ಜನರ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಡಾಕ್ಟರ್ MC ಸುಧಾಕರಣ್ಣವ್ರನ್ನ ದಯವಿಟ್ಟು ಈ ಮೊದಲೇ ಲಿಸ್ಟಲ್ಲೇ ಸೇರ್ಪಡೆ ಮಾಡ್ಕೋಬೇಕಾಗಿತ್ತು. ಅಂತ ಒಳ್ಳೆ ಕೆಲಸ ಅವ್ರು ಮಾಡಿ ರಾಜ್ಯದಲ್ಲಿ ಒಳ್ಳೆ ಹೆಸರು ತಗೊಂಡು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಅವ್ರು ಕೊಟ್ಟಿರೋ ಜಿಲ್ಲೆಯಲ್ಲಿ ಸಹ ಯಾವುದೇ ಪಕ್ಷಭೇದವಿಲ್ಲದೆ ಕಾನ್ಸ್ಟಿಟ್ಯೂನ್ಸಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ತಮ್ಮೆಲ್ಲರ ಗಮನಕ್ಕೂ ಇದೆ. ಇದ್ರ ಬಗ್ಗೆ ಪ್ರತ್ಯೇಕವಾಗಿ ನಿಮ್ಗೆ ಹೇಳೋ ಅವಶ್ಯಕತೆ ನಮಗಿಲ್ಲ. ನಿಮ್ಗೆಲ್ಲ ರಿಪೋರ್ಟ್ಸ್ ಇರುತ್ತೆ. ಯಾರ್ಯಾರು ಯಾವ ಸಚಿವರು ಏನೇನು ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಎಷ್ಟೊಂದು ಕಷ್ಟಪಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಯಾವ ಕಾರಣಕ್ಕೆ ಅವ್ರು ಮೊದಲೇ ಪಟ್ಟಿಯಲ್ಲಿ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಜಾತಿವಾರು ಆಗ್ಬೋದು, ಮತ್ತೊಂದು ಆಗ್ಬೋದು, ಏನ್ ಕಾರಣಕ್ಕೆ ನೀವು ಒಂದು ಮೊದಲೇ ಪಟ್ಟಿಯಲ್ಲಿ ಅವ್ರು ಸೇರಿಸಿಲ್ಲ ನಮಗಂತೂ ಗೊತ್ತಿಲ್ಲ. ಆದ್ರೆ ಇಡೀ ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ
ಮುಖಂಡರುಗಳು ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ನೆಕ್ಸ್ಟ್ ಮುಂದಿನ 2ನೇ ಅವಧಿಯಲ್ಲಿ ಏನು ಸಚಿವ ಸ್ಥಾನ ವಿಸ್ತರಣೆ ಆಗುತ್ತೆ ದಯವಿಟ್ಟು ನಿಮ್ಮಲ್ಲಿ ಕಳಮನವಿ ಹಾಗೂ ಒತ್ತಾಯನೂ ಮಾಡ್ತೀವಿ. ನಮ್ಮ ಸಚಿವರಿಗೆ ಒಳ್ಳೆ ಅದೇ ಪೋರ್ಟ್ಫೋಲಿಯೋ ಕೊಟ್ಟು ಅಪೂರ್ಣಗೊಂಡಿರುವ ಕೆಲಸಗಳು ಪೂರ್ಣಗೊಳಿಸೋದಕ್ಕೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ತಮ್ಮಲ್ಲಿ ಒತ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.